ಭಾರತದ ರಾಜಕೀಯದಲ್ಲಿ ಸದ್ಯಕ್ಕೆ ಒಂದು ದೊಡ್ಡ ಚರ್ಚೆ ನಡೀತಾ ಇದೆ. ಒಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರ ನಂತರ ದೇಶದ ಬಿಜೆಪಿಯ ಮುಂದಿನ ನಾಯಕ ಯಾರು ಅಂದಾಗ ಎಲ್ಲರ ಬಾಯಲ್ಲೂ ಕೇಳಿ ಬರ್ತಾ ಇರುವ ಹೆಸರು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರದ್ದು. ಆದರೆ ಯಾವಾಗ ಯೋಗಿ ಆದಿತ್ಯನಾಥ್ ಅವರನ್ನ ಮೋದಿಯವರ ಉತ್ತರಾಧಿಕಾರಿ ಅಂತ ಬಿಂಬಿಸೋದಕ್ಕೆ ಶುರು ಮಾಡಲಾಯಿತೋ ಅಂದಿನಿಂದಲೇ ಬಿಜೆಪಿಯ ಘಟಾನುಘಟಿ ನಾಯಕರುಗಳು ಯೋಗಿ ಅವರನ್ನ ಸೈಡ್ಲೈನ್ ಮಾಡ್ತಾ ಇದ್ದಾರೆ. ಅವರ ವರ್ಚಸ್ಸನ್ನ ಕುಗ್ಗಿಸೋದಕ್ಕೆ ಪ್ರಯತ್ನ ನಡೆಸ್ತಾ ಇದ್ದಾರೆ. ಲೋಕಸಭಾ ಚುನಾವಣೆಯ ನಂತರ ಉತ್ತರ ಪ್ರದೇಶದಲ್ಲಿ ಬದಲಾದ ರಾಜಕೀಯ ಚಿತ್ರಣಗಳು ಮತ್ತು ದೆಹಲಿ ಮಟ್ಟದಲ್ಲಿ ನಡೀತಾ ಇರುವ ಬೆಳವಣಿಗೆಗಳು ಈ ಸಂಶಯಕ್ಕೆ ಪುಷ್ಟಿ ನೀಡ್ತಾ ಇವೆ. ಯೋಗಿ ಆದಿತ್ಯನಾಥ್ ಅವರ ರಾಜಕೀಯ ಭವಿಷ್ಯ ಮತ್ತು ಬಿಜೆಪಿಯ ಒಳಗಿನ ಈ ಶೀತಲ ಸಮರದ ಬಗ್ಗೆ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಭಾರತದ ರಾಜಕೀಯ ಭೂಪಟದಲ್ಲಿ ಉತ್ತರ ಪ್ರದೇಶವು ಅತ್ಯಂತ ನಿರ್ಣಾಯಕ ಸ್ಥಾನವನ್ನ ಹೊಂದಿದೆ. ದಿಲ್ಲಿಯ ಹಾದಿಯು ಲಕ್ನೋದ ಮೂಲಕ ಹಾದು ಹೋಗುತ್ತದೆ ಎಂಬ ರಾಜಕೀಯ ಮಾತು ಈ ರಾಜ್ಯದ ಪ್ರಾಮುಖ್ಯತೆಯನ್ನ ಸಾರುತ್ತದೆ. ಈ ಹಿನ್ನೆಲೆಯಲ್ಲಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ರಾಜಕೀಯ ಬೆಳವಣಿಗೆಗಳು ಕೇವಲ ಒಂದು ರಾಜ್ಯಕ್ಕೆ ಸೀಮಿತವಾಗದೆ ರಾಷ್ಟ್ರೀಯ ರಾಜಕಾರಣದ ದಿಕ್ಸೂಚಿಯಾಗಿ ಪರಿಣಮಿಸಿವೆ. ಕಳೆದ ಕೆಲವು ವರ್ಷಗಳಿಂದ ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಮತ್ತು ರಾಜಕೀಯ ವಲಯಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನಂತರ ಬಿಜೆಪಿಯ ನಾಯಕತ್ವವನ್ನ ಯಾರು ವಹಿಸಿಕೊಳ್ತಾರೆ ಎಂಬ ಚರ್ಚೆ ತೀವ್ರಗೊಂಡಿದೆ. ಈ ಚರ್ಚೆಯ ಕೇಂದ್ರ ಬಿಂದುವಾಗಿ ಯೋಗಿ ಆದಿತ್ಯನಾಥ್ ಅವರು ಹೊರಹೊಮ್ಮಿದ್ದಾರೆ. ಆದರೆ ಈ ಉತ್ತರಾಧಿಕಾರತ್ವದ ಚರ್ಚೆಯು ಎಷ್ಟು ತೀವ್ರವಾಗಿದೆಯೋ ಅಷ್ಟೇ ವೇಗವಾಗಿ ಯೋಗಿ ಆದಿತ್ಯನಾಥ್ ಅವರನ್ನ ಪಕ್ಷದೊಳಗೆ ಸೈಡ್ಲೈನ್ ಮಾಡಲಾಗ್ತಾ ಇದೆ, ಅವರ ವರ್ಚಸ್ಸನ್ನ ಕುಗ್ಗಿಸಲಾಗ್ತಾ ಇದೆ ಅನ್ನೋ ಚರ್ಚೆ ಕೂಡ ತುಂಬಾ ಜೋರಾಗಿ ನಡೀತಾ ಇದೆ. ಸ್ನೇಹಿತರೆ, ಯೋಗಿ ಆದಿತ್ಯನಾಥ್ ಅವರ ರಾಜಕೀಯ ಪಯಣವು ಒಂದು ವಿಶಿಷ್ಟವಾದ ದಾರಿಯನ್ನ ಹೊಂದಿದೆ. 1972 ಜೂನ್ 5ರಂದು ಪ್ರಸ್ತುತ ಉತ್ತರಾಖಂಡದ ಪಂಚೂರಿನಲ್ಲಿ ಜನಿಸಿದ ಇವರು ಗಣಿತಶಾಸ್ತ್ರದಲ್ಲಿ ಪದವಿಯನ್ನ ಪಡೆದ ನಂತರ ಸನ್ಯಾಸತ್ವವನ್ನ ಸ್ವೀಕರಿಸಿದರು. ಗೋರಖ್ನಾಥ್ ಮಠದ ಮಹಂತ ವೈದ್ಯನಾಥ್ ಅವರ ಶಿಷ್ಯರಾಗಿ ನಾಥ ಸಂಪ್ರದಾಯದ ಉತ್ತರಾಧಿಕಾರಿಯಾಗಿ ಬೆಳೆದ ಇವರು ತಮ್ಮ 26ನೇ ವಯಸ್ಸಿನಲ್ಲೇ 1998ರಲ್ಲಿ ಭಾರತದ ಅತ್ಯಂತ ಕಿರಿಯ ಸಂಸದರಾಗಿ ಆಯ್ಕೆಯಾದರು. 2017ರವರೆಗೆ ಸತತ 5 ಬಾರಿ ಗೋರಖ್ಪುರ ಕ್ಷೇತ್ರದಿಂದ ಸಂಸದರಾಗಿ ಆಯ್ಕೆಯಾದ ಇವರು ಪೂರ್ವ ಉತ್ತರ ಪ್ರದೇಶದಲ್ಲಿ ತಮ್ಮದೇ ಆದ ಪ್ರಬಲವಾದ ಮತ್ತು ಸ್ವತಂತ್ರವಾದ ರಾಜಕೀಯ ನೆಲೆಯನ್ನ ಕಂಡುಕೊಂಡರು. ಸ್ನೇಹಿತರೆ, ಯೋಗಿ ಆದಿತ್ಯನಾಥ್ ಅವರ ರಾಜಕೀಯ ಶಕ್ತಿಯು ಕೇವಲ ಬಿಜೆಪಿಯ ಸಿದ್ಧಾಂತದಿಂದ ಬಂದಿದ್ದಲ್ಲ, ಬದಲಾಗಿ ಅದು ಗೋರಖ್ನಾಥ್ ಮಠದ ಐತಿಹಾಸಿಕ ಹಿನ್ನೆಲೆಯಿಂದ ಬಂದಿದೆ. ಮಠದ ಹಿಂದಿನ ಮಹಾಂತರುಗಳಾದ ದಿಗ್ವಿಜಯನಾಥ್ ಮತ್ತು ಅವೈದ್ಯನಾಥ್ ಅವರುಗಳು ಹಿಂದೂ ಮಹಾಸಭೆಯ ಮೂಲಕ ರಾಜಕೀಯದಲ್ಲಿ ಆಕ್ಟಿವ್ ಆಗಿದ್ದರು. ಯೋಗಿ ಆದಿತ್ಯನಾಥ್ ಅವರು ಈ ಸಂಪ್ರದಾಯವನ್ನ ಒಂದು ಹೆಜ್ಜೆ ಮುಂದೆ ಕೊಂಡೊಯ್ದು ಹಿಂದೂ ಯುವ ವಾಹಿನಿ ಎಂಬ ಸಂಘಟನೆಯನ್ನ ಸ್ಥಾಪಿಸುವ ಮೂಲಕ ತಮ್ಮದೇ ಆದ ಯುವ ಪಡೆಯನ್ನ ನಿರ್ಮಿಸಿಕೊಂಡರು. ಈ ಸ್ವತಂತ್ರ ಶಕ್ತಿಯು ಆರಂಭಿಕ ದಿನಗಳಲ್ಲಿ ಬಿಜೆಪಿಯ ರಾಜ್ಯ ಘಟಕಗಳೊಂದಿಗೆ ಹಲವು ಬಾರಿ ಘರ್ಷಣೆಗೆ ಕಾರಣವಾಯಿತು. ಯೋಗಿ ಆದಿತ್ಯನಾಥ್ ಅವರು 2017ರಲ್ಲಿ ಮುಖ್ಯಮಂತ್ರಿಯಾಗಿ ನೇಮಕಗೊಂಡಾಗ ಅದು ಬಿಜೆಪಿಯ ಕೇಂದ್ರ ನಾಯಕತ್ವದ ಒಂದು ಪ್ರಾಯೋಗಿಕ ನಡೆಯಂತೆ ಕಂಡುಬಂದಿತ್ತು. ಪಕ್ಷವು ವಿಧಾನಸಭಾ ಚುನಾವಣೆಯಲ್ಲಿ ಯಾವುದೇ ಮುಖ್ಯಮಂತ್ರಿಯ ಅಭ್ಯರ್ಥಿಯನ್ನು ಬಿಂಬಿಸಿರಲಿಲ್ಲ. ಆದರೆ ಬಹುಮತ ಬಂದ ನಂತರ ಯೋಗಿಯವರನ್ನು ಆಯ್ಕೆ ಮಾಡಿದ್ದು ಅನೇಕರಿಗೆ ಅಚ್ಚರಿ ತಂದಿತ್ತು. ಅಲ್ಲಿಂದೀಚೆಗೆ ಯೋಗಿ ಆದಿತ್ಯನಾಥ್ ಅವರು ಕೇವಲ ಉತ್ತರ ಪ್ರದೇಶಕ್ಕೆ ಸೀಮಿತವಾಗದೆ ಬಿಜೆಪಿಯ ಅತ್ಯಂತ ಪ್ರಭಾವಿ ಸ್ಟಾರ್ ಕ್ಯಾಂಪೇನರ್ ಆಗಿ ದೇಶದಾದ್ಯಂತ ಹೊರಹೊಮ್ಮಿದ್ದಾರೆ. ಸ್ನೇಹಿತರೆ, ಬಿಜೆಪಿಯ ಒಳಗಿನ ಮತ್ತು ಹೊರಗಿನ ರಾಜಕೀಯ ವಿಶ್ಲೇಷಕರು ಪ್ರಧಾನಿ ನರೇಂದ್ರ ಮೋದಿಯವರ ನಂತರದ ನಾಯಕತ್ವದ ಬಗ್ಗೆ ಚರ್ಚಿಸುವಾಗ ಯೋಗಿ ಆದಿತ್ಯನಾಥ್ ಅವರ ಹೆಸರನ್ನು ಪ್ರಮುಖವಾಗಿ ಪ್ರಸ್ತಾಪಿಸುತ್ತಾರೆ. ಇದಕ್ಕೆ ಪ್ರಮುಖ ಕಾರಣಗಳು ಇವರ ಕಠಿಣ ಹಿಂದುತ್ವವಾದಿ ಸಿದ್ಧಾಂತ, ಆಡಳಿತದ ಮೇಲೆ ಇವರು ಹೊಂದಿರುವ ಹಿಡಿತ ಮತ್ತು ಇವರ ವಯಸ್ಸು. ಪ್ರಧಾನಿ ನರೇಂದ್ರ ಮೋದಿಯವರಿಗಿಂತ 22 ವರ್ಷ ಚಿಕ್ಕವರಾಗಿರುವ ಯೋಗಿ ಅವರಿಗೆ ರಾಜಕೀಯದಲ್ಲಿ ಸುದೀರ್ಘ ಭವಿಷ್ಯವಿದೆ. ಯೋಗಿ ಆದಿತ್ಯನಾಥ್ ಅವರ ಆಡಳಿತ ಶೈಲಿಯನ್ನು ಉತ್ತರ ಪ್ರದೇಶ ಮಾದರಿ ಎಂದು ಕರೆಯಲಾಗುತ್ತಿದೆ. ಅಪರಾಧದ ವಿರುದ್ಧದ ಇವರ ಕಠಿಣ ನಿಲುವು, ವಿಶೇಷವಾಗಿ ಬುಲ್ಡೋಜರ್ ರಾಜಕೀಯವು ಇವರನ್ನು ಹಿಂದುತ್ವದ ಮತದಾರರ ನಡುವೆ ಅತ್ಯಂತ ಜನಪ್ರಿಯಗೊಳಿಸಿದೆ. ಅಪರಾಧಿಗಳ ಆಸ್ತಿಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳುವುದು ಅಥವಾ ಧ್ವಂಸಗೊಳಿಸುವುದು ಇತರ ಬಿಜೆಪಿ ಆಡಳಿತವಿರುವ ರಾಜ್ಯಗಳಿಗೂ ಮಾದರಿಯಾಗಿದೆ. ಈ ರೀತಿಯ ದಕ್ಷ ನಾಯಕ ಎಂಬ ಬಿಂಬವು ಮೋದಿಯವರ ಬಲವಾದ ನಾಯಕ ಎಂಬ ಇಮೇಜ್ಗೆ ಪೂರಕವಾಗಿದೆ ಎಂದು ವಿಶ್ಲೇಷಿಸಲಾಗ್ತಾ ಇದೆ. ಸ್ನೇಹಿತರೆ, ರಾಷ್ಟ್ರೀಯ ಮಟ್ಟದಲ್ಲಿ ಯೋಗಿ ಆದಿತ್ಯನಾಥ್ ಅವರ ಇಮೇಜ್ ಕೇವಲ ಒಬ್ಬ ಮುಖ್ಯಮಂತ್ರಿಯದ್ದಲ್ಲ, ಬದಲಾಗಿ ಒಬ್ಬ ಸೈದ್ಧಾಂತಿಕ ನಾಯಕನದ್ದಾಗಿದೆ. ಇವರು ದೇಶದ ಯಾವುದೇ ಭಾಗಕ್ಕೆ, ಯಾವುದೇ ಮೂಲೆಗೆ ಪ್ರಚಾರಕ್ಕೆ ಹೋದರೂ
ಅಲ್ಲಿ ಇವರಿಗೆ ಸಿಗುವ ಜನಬೆಂಬಲವು ಈಗಿನ ಕೇಂದ್ರ ಮಂತ್ರಿಗಳಿಗಿಂತಲೂ ಕೂಡ ಹೆಚ್ಚಾಗಿರುತ್ತೆ. 2023ರ ರಾಜಸ್ಥಾನ, ಮಧ್ಯಪ್ರದೇಶ, ಕರ್ನಾಟಕ ಮತ್ತು ಛತ್ತೀಸ್ಗಢ ವಿಧಾನಸಭಾ ಚುನಾವಣೆಗಳಲ್ಲಿ ಯೋಗಿ ಆದಿತ್ಯನಾಥ್ ಅವರು ಹೋದ ಕಡೆಯಲ್ಲೆಲ್ಲ ಬಿಜೆಪಿಯ ಅಭ್ಯರ್ಥಿಗಳು ಉನ್ನತವಾಗಿ ಪ್ರದರ್ಶನ ನೀಡಿದ್ದು ಇವರ ಪ್ರಭಾವಕ್ಕೆ ಸಾಕ್ಷಿಯಾಗಿದೆ. ಬಿಜೆಪಿಯ ಹಿರಿಯ ನಾಯಕತ್ವಕ್ಕೆ ಯೋಗಿ ಆದಿತ್ಯನಾಥ್ ಅವರ ಜನಪ್ರಿಯತೆಯ ಬಗ್ಗೆ ತಿಳಿದಿದ್ದರೂ ಇವರ ಆಡಳಿತ ಶೈಲಿಯು ಕೆಲವೊಮ್ಮೆ ಸಂವಿಧಾನಾತ್ಮಕ ಮೌಲ್ಯಗಳೊಂದಿಗೆ ಘರ್ಷಣೆಗೆ ಒಳಗಾಗುತ್ತದೆ ಎಂಬ ಟೀಕೆಗಳು ಕೂಡ ಇವೆ. ಮುಸ್ಲಿಂ ಅಲ್ಪಸಂಖ್ಯಾತರ ವಿರುದ್ಧದ ಇವರ ಕಠಿಣ ಧೋರಣೆ ಮತ್ತು ಲವ್ ಜಿಹಾದ್ ವಿರೋಧಿ ಕಾನೂನುಗಳ ಜಾರಿಯು ಇವರನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚಿತ ವ್ಯಕ್ತಿಯನ್ನಾಗಿ ಮಾಡಿದೆ. ಸ್ನೇಹಿತರೆ, ಯೋಗಿ ಆದಿತ್ಯನಾಥ್ ಅವರ ಜನಪ್ರಿಯತೆ ಹೆಚ್ಚಾಗ್ತಿದ್ದ ಹಾಗೆ ಪಕ್ಷದೊಳಗಿನ ಕೇಂದ್ರ ನಾಯಕತ್ವ ಮತ್ತು ಇವರ ನಡುವೆ ಎಲ್ಲವೂ ಸರಿಯಿಲ್ಲ ಎಂಬ ಸುದ್ದಿಗಳು ಬರತೊಡಗಿದ್ವು. ವಿಶೇಷವಾಗಿ 2024ರ ಲೋಕಸಭಾ ಚುನಾವಣೆಯ ಫಲಿತಾಂಶಗಳು ಹೊರಬಂದ ನಂತರ ಈ ಸೈಡ್ ಲೈನ್ ಚರ್ಚೆಯು ಮತ್ತಷ್ಟು ತೀವ್ರವಾಗಿದೆ. 2024ರ ಚುನಾವಣೆಯಲ್ಲಿ ಉತ್ತರ ಪ್ರದೇಶದಲ್ಲಿ ಬಿಜೆಪಿಯ ಪ್ರದರ್ಶನವು ಒಂದು ರೀತಿಯಲ್ಲಿ ಕಳಪೆಯಾಗಿತ್ತು. 2019ರಲ್ಲಿ ಬರೋಬ್ಬರಿ 62 ಸ್ಥಾನಗಳನ್ನು ಗೆದ್ದಿದ್ದ ಬಿಜೆಪಿ 2024ರಲ್ಲಿ ಕೇವಲ 33 ಸ್ಥಾನಗಳಿಗೆ ಕುಸಿಯಿತು. ಈ ಹಿನ್ನಡೆಯು ಯೋಗಿ ಆದಿತ್ಯನಾಥ್ ಅವರ ಅಧಿಕಾರದ ಮೇಲಿನ ಹಿಡಿತದ ಬಗ್ಗೆ ಪ್ರಶ್ನೆಗಳನ್ನು ಎತ್ತಲು ಕೇಂದ್ರ ನಾಯಕತ್ವಕ್ಕೆ ಒಂದು ಅವಕಾಶವನ್ನು ನೀಡಿತು ಎಂದು ಹೇಳಲಾಗುತ್ತದೆ. ಈ ಚುನಾವಣಾ ಹಿನ್ನಡೆಗೆ ಮುಖ್ಯಮಂತ್ರಿಗಳ ಅತಿ ಆತ್ಮವಿಶ್ವಾಸವೇ ಕಾರಣ ಎಂದು ಕೇಂದ್ರ ನಾಯಕತ್ವದ ಕೆಲವು ಮೂಲಗಳು ಬಿಂಬಿಸಿದ್ರೆ, ಯೋಗಿಯ ಬೆಂಬಲಿಗರು ಟಿಕೆಟ್ ಹಂಚಿಕೆಯಲ್ಲಿ ಕೇಂದ್ರದ ಹಸ್ತಕ್ಷೇಪವೇ ಸೋಲಿಗೆ ಕಾರಣ ಎಂದು ವಾದಿಸಿದರು. ಚುನಾವಣೆಯ ಸಮಯದಲ್ಲಿ ಅಭ್ಯರ್ಥಿಗಳ ಆಯ್ಕೆಯಲ್ಲಿ ಯೋಗಿ ಆದಿತ್ಯನಾಥ್ ಅವರ ಶಿಫಾರಸುಗಳನ್ನ, ಅವರ ಮಾತುಗಳನ್ನ ನಿರ್ಲಕ್ಷಿಸಿ ದೆಹಲಿಯಿಂದ ಅಭ್ಯರ್ಥಿಗಳನ್ನ ಹೇರಲಾಯಿತು, ಅವರನ್ನ ಆಯ್ಕೆ ಮಾಡಲಾಯಿತು ಎಂಬ ಆರೋಪವಿದೆ. ಸ್ನೇಹಿತರೆ, 2022ರಲ್ಲಿ ಬಿಜೆಪಿಯ ಅತ್ಯುನ್ನತ ನಿರ್ಧಾರ ತೆಗೆದುಕೊಳ್ಳುವ ಸಂಸ್ಥೆಯಾದ ಪಾರ್ಲಿಮೆಂಟರಿ ಬೋರ್ಡ್ ಸಂಸದೀಯ ಮಂಡಳಿ ಪುನರ್ರಚನೆಯಾದಾಗ ಯೋಗಿ ಆದಿತ್ಯನಾಥ್ ಅವರನ್ನು ಅದರಿಂದ ಹೊರಗಿಡಲಾಯಿತು. ಆ ಸಮಯದಲ್ಲಿ ಪಕ್ಷವು ಯಾವುದೇ ಮುಖ್ಯಮಂತ್ರಿಗಳನ್ನು ಮಂಡಳಿಯಲ್ಲಿ ಸೇರಿಸುತ್ತಿಲ್ಲ ಎಂಬ ಸಮರ್ಥನೆ ನೀಡಿದ್ರೂ ಕೂಡ ಶಿವರಾಜ್ ಸಿಂಗ್ ಚೌಹಾಣ್ ಅವರಂತಹ ಹಿರಿಯರನ್ನು ಕೈಬಿಟ್ಟು ಯೋಗಿಯವರನ್ನು ಸೇರಿಸದಿರುವುದು ಇವರ ಬೆಳವಣಿಗೆಯನ್ನು ನಿಯಂತ್ರಿಸುವ, ಇವರ ಬೆಳವಣಿಗೆಯನ್ನ ಕಟ್ಟಿಹಾಕುವ ಪ್ರಯತ್ನವೆಂದು ವಿಶ್ಲೇಷಿಸಲಾಯಿತು. ಇನ್ನು ಸ್ನೇಹಿತರೆ, ಯೋಗಿ ಆದಿತ್ಯನಾಥ್ ಅವರನ್ನು ಬಿಜೆಪಿಯ ಕೇಂದ್ರ ನಾಯಕತ್ವವು ಸೈಡ್ಲೈನ್ ಮಾಡಲು ಪ್ರಯತ್ನಿಸ್ತಾ ಇದ್ರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವು ಅಂದ್ರೆ RSS ಇವರಿಗೆ ಬೆಂಬಲವಾಗಿ ನಿಂತಿರುವುದು ಕಂಡುಬರುತ್ತೆ. ಯೋಗಿಯವರು ಮಠದ ಮುಖ್ಯಸ್ಥರಾಗಿ ಸಂಘದ ಸಿದ್ಧಾಂತವನ್ನು ಅಕ್ಷರಶಃ ಪಾಲಿಸುವ ನಾಯಕ ಎಂಬ ಗೌರವ ಸಂಘದೊಳಗಿದೆ. 2024ರ ಲೋಕಸಭಾ ಚುನಾವಣೆಯ ಸಮಯದಲ್ಲಿ RSS ಕಾರ್ಯಕರ್ತರು ಪ್ರಚಾರದಿಂದ ದೂರ ಉಳಿದಿದ್ದು ಬಿಜೆಪಿಯ ಸೋಲಿಗೆ ಕಾರಣವಾಯಿತು ಎಂಬ ವಿಶ್ಲೇಷಣೆಗಳಿವೆ. ಚುನಾವಣಾ ಫಲಿತಾಂಶದ ನಂತರ ಸಂಘವು ಯೋಗಿ ಆದಿತ್ಯನಾಥ್ ಅವರಿಗೆ ಹೆಚ್ಚಿನ ಸ್ವತಂತ್ರ ನೀಡಬೇಕು ಮತ್ತು ಪಕ್ಷದ ಸಂಘಟನೆಯಲ್ಲಿ ಬದಲಾವಣೆಯನ್ನ ತರಬೇಕು ಎಂಬ ಒತ್ತಡವನ್ನ ಹೇರಿದೆ ಎಂದು ವರದಿಯಾಗಿದೆ. ಒಟ್ಟಾರೆಯಾಗಿ ಮೋದಿಯ ಉತ್ತರಾಧಿಕಾರಿಯಾಗುವುದಕ್ಕೆ ಯೋಗಿ ಆದಿತ್ಯನಾಥ್, ಅಮಿತ್ ಶಾ ಹಾಗೂ ಇನ್ನು ಸಾಕಷ್ಟು ಜನ ನಾಯಕರುಗಳ ನಡುವೆ ಪೈಪೋಟಿ ಇದೆ. ಇನ್ನು ನಿಮ್ಮ ಪ್ರಕಾರ ಮೋದಿಯ ಉತ್ತರಾಧಿಕಾರಿ ಯಾರಾಗಬೇಕು ಅನ್ನೋದನ್ನ ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್